ಕೃಷ್ಣಾ ನದಿಗೆ ಮೊದಲೇ ನಾವು ನಿರ್ಣಯ ಮಾಡಿದ್ದೀವಿ. ಯಾಕಂದರೆ ಮಹಾರಾಷ್ಟ್ರದವರು ಬಿಡೋದು ಡೌಟ್ ಅಂತ ಮೊದಲೇ ಗೊತ್ತಿತ್ತು. ಹೀಗಾಗಿ 2 TMC ರಿಕ್ವೆಸ್ಟ್ ಮಾಡಿದ್ವಿ ಮಹಾರಾಷ್ಟ್ರ ಸರ್ಕಾರಕ್ಕೆ, ಸರ್ಕಾರ ವತಿಯಿಂದ. ಆದರೆ ಬಹುಶಃ ಅವ್ರ ಕಡೆ ನೀರು ಕಡಿಮೆ ಇದೆ ಅಂತ ಬಹುಶಃ ಕೊಡಲಿಕ್ಕಿಲ್ಲ ಅಂತ ನಮ್ಮ ಅಂದಾಜಿತ್ತು. ಅದಕ್ಕೆ ನಾವು ಹಿಡ್ಕಲ್ ಡ್ಯಾಮ್ನಿಂದ ಅದಕ್ಕೆ 1 TMC ಈಗಾಗಲೇ ಬಿಡಲಿಕ್ಕೆ ನಿರ್ಣಯ ಮುಂಚೆನೇ ಮಾಡಿದ್ದೇವೆ. ಸೊ ಅದನ್ನ ಈಗ ಜಾರಿ ಮಾಡ್ತಾ ಇದ್ದೀವಿ. ಸರ್ ಎಷ್ಟು ಎಲ್ಲೆಲ್ಲಿ ಹೋಯಿತು ಅನುಕೂಲ ಆಗಿದೆ? 3 ಹಳ್ಳದಿಂದ 4 ದಿನ ಬಿಡ್ತಾ ಇದ್ದೀರಾ. ಸೊ ಇವತ್ತು ಒಂದು ಹೋಗಿದೆ, ಇನ್ನೂ ಕೆಲವು ನಾಳಿಂದ ಟಚ್ ಆಗ್ತದೆ. ಅಂದ್ರೆ ರೈತರಿಗೆ ಏನು ಹೇಳ್ತಾರೆ ಸರ್? ಯಾಕಂದ್ರೆ ಈ ಬೇಸಿಗೆ ಇದೆ, ಜೊತೆಗೆ ಅವ್ರಿಗೆ ಆ ಬೇಸಿಗೆಯಲ್ಲಿ ಭಾಳ ಸಮಸ್ಯೆ ಇದೆ ರೀ. ಈ ಕುಡಿ ನೀರು ನಾವು ಹೇಗಾದ್ರು ಡ್ಯಾಮ್ನಿಂದ ಈ ನಮ್ಮ ಘಟಪ್ರಭಾ ನದಿಗೆ ಬ್ಯಾಲೆನ್ಸ್ ಮಾಡ್ತೀವಿ, ಆಮೇಲೆ ಕಾಲುವೆಗೆ. ಆದರೆ ಅದು ಸೋರ್ಸ್ ಇರೋದು ಓನ್ಲಿ ಮಹಾರಾಷ್ಟ್ರ. ಸೊ ಹೀಗಾಗಿ ನಾವು ಹಿಡ್ಕಲ್ ಡ್ಯಾಮ್ನಿಂದ ಹೊಸ ಪ್ರಯೋಗ ಮಾಡಿದ್ದೀವಿ ಬಿಡಬೇಕಂತ. ಸೊ ಕುಡಿ ನೀರು ಮಾಡಿದ್ರೆ ಅದು ಯಶಸ್ವಿ ಆಗಿದೆ. ಸೊ ಆದರೆ ಅದನ್ನ ಪ್ರತಿ ವರ್ಷ ಕಂಟಿನ್ಯೂ ಮಾಡ್ತೀವಿ. ಅಂದ್ರೆ ಏನು ರೈತರಿಗೆ ಏನು ಹೇಳ್ತೀರಿ ಸರ್? ಯಾಕಂದ್ರೆ ಭಾಳ ನೀರಿನ ಕೊರತೆ ಇದೆ. ಅದನ್ನ ಈಗಾಗಲೇ ಹೇಳಿದ್ದೀವಿ ನಾವು, ಮಿತ ಎಕರೆ ಅದು ಓನ್ಲಿ ಕುಡಿಲಿಕ್ಕೆ ಜಾನುವಾರುಗಳಿಗೆ ಬಳಸಬೇಕು. ಯಾಕಂದರೆ ಬೆಳೆಗೂ ಕೂಡ ಕೆಲವು ಸ್ವಲ್ಪ ಬೆಳೆಸ್ತಾರೆ, ಅದು ಇರಲ್ಲ. ಆದರೆ ಮುಖ್ಯವಾಗಿ ನಮಗೆ ಕುಡಿಲಿಕ್ಕೆ ಬೇಕಾಗಿದೆ. ಸೊ ಅದಕ್ಕೆ ಉಪಯೋಗ ಮಾಡಬೇಕಂತ ನಮ್ಮ ವಿನಂತಿ ರೀ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.